ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ನಾವೆಲ್ಲರೂ ಕೂಡ ಅಮೆರಿಕವನ್ನ ವಿಶ್ವದ ದೊಡ್ಡಣ್ಣ ಅಂತೀವಿ. ಅಮೆರಿಕಗೆ ಒಂದು ರೀತಿಯಲ್ಲಿ ಅತಿಮಾನುಷ ಶಕ್ತಿ ಇದೆ ಎನ್ನುವಂತ ರೀತಿಯಲ್ಲಿ ನಾವೆಲ್ಲರೂ ಕೂಡ ಬಿಂಬಿಸ್ತಾ ಇದ್ವಿ. ಆದ್ರೆ ಇದೀಗ ಅಮೆರಿಕದ ಪರಿಸ್ಥಿತಿ ಎಲ್ಲಿವರೆಗೆ ಬಂತು ಅಂದ್ರೆ ಆ ಅತಿಮಾನುಷ ಶಕ್ತಿಯ ಪಟ್ಟ ಇತ್ತಲ್ಲ, ಅದು ಕಳಚಿ ಬಿದ್ದಿದೆ. ಅಮೆರಿಕದ ಅಹಂಕಾರವನ್ನ ಇರಾನ್ ಇಳಿಸಿದೆ. ಅಮೆರಿಕಗೆ ಈಗ ಮುಖಭಂಗ ಅಥವಾ ಹಿನ್ನಡೆ ಎನ್ನುವ ರೀತಿಯಲ್ಲಿ ಜಾಗತಿಕ ಮಟ್ಟದಲ್ಲಿ ಇದೀಗ ವಿಶ್ಲೇಷಣೆ, ವ್ಯಾಖ್ಯಾನ ಎಲ್ಲವನ್ನೂ ಕೂಡ ಮಾಡಲಾಗ್ತಾ ಇದೆ. ಅಮೆರಿಕದ ಪರಿಸ್ಥಿತಿ ಎಲ್ಲಿಗೆ ಬಂತು ಅಂದ್ರೆ, ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನು ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಇರಾನ್ ಶರಣಾಗಬೇಕು, ನಾವು ಯುದ್ಧ ನಿಲ್ಲಿಸ್ತೀವಿ, ಆದ್ರೆ ಇರಾನ್ಗೆ ಒಂದಷ್ಟು ಷರತ್ತನ್ನ ವಿಧಿಸ್ತೀವಿ ಅನ್ನುವಂತ ಮಾತನ್ನು ಹೇಳ್ತಾ ಇದ್ರೆ, ಆ ಕಡೆ ಇರಾನ್ ಕಡೆಯಿಂದ ಬರ್ತಿರುವಂತ ಪ್ರತಿಕ್ರಿಯೆ ಹೇಗಿದಪ್ಪ ಅಂದ್ರೆ, ಆ ವಿಶ್ವದ ದೊಡ್ಡಣ್ಣ ಪಟ್ಟವೇ ಕಳಚಿ ಬೀಳುವ ರೀತಿಯಲ್ಲಿದೆ ಇರಾನ್ನ ಪ್ರತಿಕ್ರಿಯೆ. ಯುದ್ಧವನ್ನ ನೀವು ಆರಂಭಿಸಿದ್ದೀರಿ, ಅಂತ್ಯವನ್ನ ಮಾಡುವಂತ ಇದು ನಿಮಗಿಲ್ಲ, ಅಂತ್ಯ ಮಾಡುವಂಥದ್ದನ್ನ ಹೇಗೆ ಅನ್ನೋದನ್ನ ನಾವು ನಿರ್ಧರಿಸ್ತೀವಿ ಎನ್ನುವಂತ ರೀತಿಯಲ್ಲಿ ಆ ಪುಟ್ಟ ರಾಷ್ಟ್ರ ಇರಾನ್ ಇದೀಗ ಅಮೆರಿಕಗೆ ಸವಾಲನ್ನ ಹಾಕ್ತಾ ಇದೆ. ವಿಪರೀತ ಒತ್ತಡದ ಬದುಕು, ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್, ಬಿಪಿ, ಬೊಜ್ಜು, ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ. ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ. ಮಿಲ್ಲೆಟ್ಸ್ ಚೂರ್ಣಂ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ. ಇದು ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಮೊಳಕೆ ಕಾಳುಗಳು, ಧಾನ್ಯ ಮತ್ತು ಸೀಡ್ಸ್ ಇಂದ ಸಮೃದ್ಧವಾಗಿದೆ. ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಮರಳೋಣ. ಆರ್ಡರ್ ಮಾಡಲು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ಎಲ್ಲಿವರೆಗೆ ಬಂತು ಅಮೆರಿಕದ ಪರಿಸ್ಥಿತಿ ಅಂದ್ರೆ, 15 ದಿನ ಆದ್ರೂ ಕೂಡ ಈ ಯುದ್ಧದಲ್ಲಿ ಅಮೆರಿಕ ಅಂದುಕೊಂಡಿದ್ದನ್ನ ಸಾಧಿಸೋಕೆ ಸಾಧ್ಯ ಆಗ್ತಾ ಇಲ್ಲ, ಗೆಲ್ಲೋದಿಕ್ಕೂ ಆಗ್ತಾ ಇಲ್ಲ, ಅಥವಾ ಏನು ತನ್ನ ಗುರಿ ಅದನ್ನು ರೀಚ್ ಆಗೋದಿಕ್ಕೆ ಅಮೆರಿಕಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನೊಂದು ಕಡೆಯಿಂದ ಜಾಗತಿಕ ಮಟ್ಟದಲ್ಲಿ ತೈಲ ತಲ್ಲಣ ಏನು ಸೃಷ್ಟಿಯಾಗಿದೆ. ವಿಶೇಷವಾಗಿ ನಮ್ಮ ದೇಶದ ವಿಚಾರವನ್ನೇ ಗಮನಿಸೋದಾದ್ರೆ, ಗ್ಯಾಸ್ ಏಜೆನ್ಸಿ ಮುಂದೆ ಎಲ್ಲರೂ ಕೂಡ LPG ಗ್ಯಾಸ್ಗೆ ಸಾಲು ನಿಲ್ಲುವಂತ ಪರಿಸ್ಥಿತಿ ಬಂದಿದೆ. ಇದು ನಮ್ಮ ದೇಶ ಒಂದಕ್ಕಂತಲ್ಲ, ಸಾಕಷ್ಟು ಕಡೆಗಳಲ್ಲಿ ಇಂಥದ್ದೇ ಪರಿಸ್ಥಿತಿ ಇದೆ. ಆದ್ರೆ ಆ ತೈಲ ತಲ್ಲಣವನ್ನ ಮ್ಯಾನೇಜ್ ಮಾಡೋದಕ್ಕೆ ಅಮೆರಿಕಾಗೆ ಸಾಧ್ಯ ಆಗ್ತಾ ಇಲ್ಲ. ಹರ್ಮುಜ್ ಜಲಸಂಧಿ ಅಂತ ಏನ್ ಕರಿತಾ ಇದೀವಿ, ಇರಾನ್ ಬಂದ್ ಮಾಡಿದೆ. ಆ ಹರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳಿಗೆ ರಕ್ಷಣೆ ಕೊಡೋದಕ್ಕೆ ಅಮೆರಿಕಕ್ಕೆ ಸಾಧ್ಯ ಆಗ್ತಿಲ್ಲ, ಅಥವಾ ಹರ್ಮುಜ್ ಜಲಸಂಧಿಯ ಆ ಪರಿಸ್ಥಿತಿಯನ್ನು ಸರಿ ಮಾಡೋದಕ್ಕೆ ಅಮೆರಿಕಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗೆ ಅಮೆರಿಕವನ್ನು ನಂಬಿಕೊಂಡಿದ್ದಂಥ ಗಲ್ಫ್ ರಾಷ್ಟ್ರಗಳು, ಅತ್ಯಂತ ಶ್ರೀಮಂತ ರಾಷ್ಟ್ರಗಳು, ಅತ್ಯಂತ ಸೇಫ್ ಕಂಟ್ರೀಸ್ ಅಂತ ಯಾವುದು ಕರಿತಾ ಇದ್ವಿ, ಆ ಗಲ್ಫ್ ರಾಷ್ಟ್ರಗಳಿಗೆ ರಕ್ಷಣೆ ಕೊಡೋದಕ್ಕೂ ಕೂಡ ಅಮೆರಿಕಾಗೆ ಸಾಧ್ಯ ಆಗ್ತಾ ಇಲ್ಲ. ಇನ್ನೊಂದು ಕಡೆಯಿಂದ ಅಮೆರಿಕವನ್ನ ನಂಬಿಕೊಂಡಿದ್ದಂಥ ಆ ರಾಷ್ಟ್ರಗಳು ಇದೀಗ ದಿಕ್ಕು ತೋಚದಂತ ಪರಿಸ್ಥಿತಿಗೆ ಬಂದು ತಲುಪಿಬಿಟ್ಟಿದೆ. ಅದರ ಜೊತೆಗೆ ಅಮೆರಿಕದ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಅಮೆರಿಕದ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿತ್ತು, ಆ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೇ ಹೊಡೆಯುವಂತ ಕೆಲಸವನ್ನ ಇರಾನ್ ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ನಾನು ಹೇಳಿದ್ದು, ಇದು ಅಮೆರಿಕಗೆ ಆದಂತ ಮುಖಭಂಗ ಅಥವಾ ಅಮೆರಿಕದ ಅಹಂಕಾರವನ್ನ ಇಳಿಸುವಲ್ಲಿ ಇರಾನ್ ಒಂದು ಹಂತಕ್ಕೆ ಯಶಸ್ವಿಯಾಗಿದೆ ಅಂತ ಹೇಳಿ. ಅದರಲ್ಲೂ ಕೂಡ ನೀವೊಂದು ಮ್ಯಾಪ್ ಅನ್ನು ಗಮನಿಸ್ತಾ ಇದ್ದೀರಲ್ಲ, ಇವತ್ತು ಅಮೆರಿಕ ಹೇಳಿದ್ದು ನಾವು ಮಾಡಿದಂತ ಅತಿ ದೊಡ್ಡ ದಾಳಿ ಅಂತ ಹೇಳಿ. ಅತಿ ದೊಡ್ಡ ದಾಳಿ, ದೊಡ್ಡದಾಗಿ ಬಾಂಬನ್ನು ಹಾಕಿಬಿಟ್ಟಿದ್ದೇವೆ ಕಾರ್ಗ್ ಐಲ್ಯಾಂಡ್ಗೆ ಅಂತ ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಇದು ಇರಾನ್ಗೆ ಎಷ್ಟು ಮುಖ್ಯ ಅಂತ ಹೇಳಿ. ನಾನು ಅಂದ್ಕೊಂಡಿದ್ದೆ ಇವತ್ತೇನೋ ಒಂದು ದೊಡ್ಡ ಮಟ್ಟಿಗೆ ಸಂಚಲನ ಸೃಷ್ಟಿ ಆಗ್ಬಹುದು, ಇರಾನ್ ಶರಣಾಗುವ ಹಂತಕ್ಕೆ ಬಂದು ಬಿಡಬಹುದು ಅಂತ ಹೇಳಿ. ಯಾಕಂದ್ರೆ ಇರಾನ್ನ ಆರ್ಥಿಕ ಮೂಲ ಈ ಕಾರ್ಗ್ ಐಲ್ಯಾಂಡ್. ಆದ್ರೆ ಇರಾನ್ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಎಲ್ಲಿವರೆಗೆ ಬಂದಿದೆ ಅಂದ್ರೆ, ನೀವು ಕಾರ್ಗ್ ಐಲ್ಯಾಂಡ್ಗೆ ಬಾಂಬ್ ಹಾಕ್ತೀರಾ, ನಾವು ನಿಮ್ಮ ಬಾಗ್ದಾದ್ನ ರಾಯಭಾರ ಕಚೇರಿಯ ಮೇಲೆ ಬಾಂಬ್ ಹಾಕ್ತೀವಿ ಅಂತ ಹೇಳಿ, ಬಾಗ್ದಾದ್ನ ಆ ರಾಯಭಾರ ಕಚೇರಿ ಗ್ರೀನ್ ಝೋನ್, ತುಂಬಾ ಸುರಕ್ಷಿತ ಪ್ರದೇಶ, ಅದರ ಮೇಲೆ ಅಟ್ಯಾಕ್ ಮಾಡಿಬಿಟ್ಟಿದೆ ಇರಾನ್. ಅಷ್ಟಕ್ಕೆ ಸುಮ್ಮನಾಗಿಲ್ಲ ಇರಾನ್. ಸೌದಿ ಅರೇಬಿಯಾದಲ್ಲಿ ಇದ್ದಂತ ಅಮೆರಿಕದ ಸೇನಾನಲ್ಲಿ 5 ರೀಫಿಲ್ಲಿಂಗ್ ವಿಮಾನಗಳನ್ನು ಸುಟ್ಟು ಭಸ್ಮ ಮಾಡಿಬಿಟ್ಟಿದೆ. ಅಷ್ಟಕ್ಕೆ ಸುಮ್ಮನಾಯ್ತಾ? ಇಲ್ಲ. ಅದಾದ ಬಳಿಕ ಮತ್ತೆ ಇನ್ನೊಂದು UAE ನಲ್ಲಿ ಇರುವಂತ ಈ ತೈಲ ಸಂಸ್ಕರಣ ಘಟಕ, ಅದನ್ನು ಕೂಡ ಕ್ಷಿಪಣಿ ದಾಳಿ ಮಾಡಿ ಅದನ್ನು ಕೂಡ ಬೆಂಕಿ ಹಚ್ಚುವಂತ ಕೆಲಸವನ್ನ ಇರಾನ್ ಮಾಡಿದೆ. ಅಂದ್ರೆ ಅಮೆರಿಕದ ದಾಳಿಗೆ ಇರಾನ್ ಕಡೆಯಿಂದ ಪ್ರತಿದಾಳಿ ಬರ್ತಿದೆಯಾ ಹೊರತಾಗಿ ಇರಾನ್ ಮಾತ್ರ ಸುಮ್ಮನೆ ಆಗ್ತಾ ಇಲ್ಲ. ಒಟ್ಟಾರೆಯಾಗಿ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಯುದ್ಧಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿಚಾರವನ್ನು ಗಮನಿಸ್ತಾ ಹೋಗೋಣ. ಬಂಧುಗಳೇ, ಹಿಂದಿನಿಂದಲೂ ಕೂಡ ಅಮೆರಿಕ ತನ್ನನ್ನು ತಾನು ಅಂದ್ಕೊಂಡಿದ್ದು ವಿಶ್ವದ ದೊಡ್ಡಣ್ಣ ಅಂತ ಹೇಳಿ, ಅಥವಾ ಒಂದು ವಿಶೇಷವಾದಂತ ಶಕ್ತಿ ಇದೆ ಎನ್ನುವಂತ ರೀತಿಯಲ್ಲಿ. ಆ ಕಾರಣಕ್ಕಾಗಿ ಜಾಗತಿಕವಾಗಿ ಅಂದ್ರೆ ಇಡೀ ಜಗತ್ತಿನ ಮೇಲೆ ಹಿಡಿತ ಸಾಧಿಸುವಂತ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ. ಆ ಕಾರಣಕ್ಕಾಗಿಯೇ ಇಡೀ ಜಗತ್ತಿನಲ್ಲಿ, ನೀವು ನಂಬಲಿಕ್ಕಿಲ್ಲ, ಹೆಚ್ಚು ಕಡಿಮೆ 80 ದೇಶಗಳಲ್ಲಿ ತನ್ನ ಸೇನಾ ನೆಲೆಯನ್ನ ಹೊಂದಿದೆ. ಈಗ ಈ ಮಧ್ಯಪ್ರಾಚ್ಯ ರಾಷ್ಟ್ರಗಳಂತ ಬರೋದಾದ್ರೆ, ಅಥವಾ ಗಲ್ಫ್ ಕಂಟ್ರೀಸ್ ಅಂತ ಬರೋದಾದ್ರೆ, ಇರಾನ್ನ ಸುತ್ತಮುತ್ತ ಇರುವಂತ ಎಲ್ಲಾ ರಾಷ್ಟ್ರಗಳಲ್ಲೂ ಕೂಡ ತನ್ನ ಸೇನಾ ನೆಲೆಯನ್ನ ಹೊಂದಿದೆ. ಇನ್ನು ನಮ್ಮ ಪಕ್ಕದಲ್ಲಿ ಬರೋದಾದ್ರೆ, ಈ ಉತ್ತರ ಕೊರಿಯಾದ ಆಸುಪಾಸಿನಲ್ಲಿ ದಕ್ಷಿಣ ಕೊರಿಯಾ, ಜಪಾನ್, ಅಲ್ಲೂ ಕೂಡ ತನ್ನ ಸೇನಾ ನೆಲೆಯನ್ನ ಹೊಂದಿದೆ, ಅಲ್ಲೂ ಕೂಡ ತನ್ನ ಸೈನಿಕರನ್ನ ಹೊಂದಿದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲೇ ಹೆಚ್ಚು ಕಡಿಮೆ 50,000ಕ್ಕೂ ಅಧಿಕ ಸೈನಿಕರು ಇದೆ.
ದಕ್ಷಿಣ ಕೊರಿಯಾದಲ್ಲೂ ಒಂದು 28,000, ಜಪಾನಲ್ಲೂ ಒಂದು 50,000. ಹೀಗೆ ಎಲ್ಲ ಕಡೆಗಳಲ್ಲೂ ಕೂಡ ಅಮೆರಿಕದ ಸೈನಿಕರು, ಎಲ್ಲ ಕಡೆಗಳಲ್ಲೂ ಕೂಡ ಅಮೆರಿಕದ ಸೇನಾ ನೆಲೆ, ಒಟ್ಟಾರೆಗೆ ಇಡೀ ಜಗತ್ತನ್ನ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳುವಂತ ಪ್ರಯತ್ನವನ್ನ ಅಮೆರಿಕ ಮಾಡ್ತಾನೆ ಇದೆ. ಹಾಗೆ ಅಮೆರಿಕ ದಂಡೆತ್ತಿ ಹೋಗಿದ್ದು ಒಂದೆರಡು ರಾಷ್ಟ್ರಗಳ ಮೇಲೆ ಅಲ್ಲ, ಅಥವಾ ಅಮೆರಿಕ ಮೂಗು ತೂರಿಸಿದ್ದು ಒಂದೆರಡು ರಾಷ್ಟ್ರಗಳ ಆಂತರಿಕ ವಿಚಾರದಲ್ಲಿ ಅಲ್ಲ. ನಮ್ಮಲ್ಲೇ ಪಾಕಿಸ್ತಾನ ಮತ್ತು ಭಾರತ ವಿಚಾರದಲ್ಲಿ ಪದೇ ಪದೇ ಮೂಗು ತೂರಿಸೋಕೆ ಬಂದಂತ ಸಂಗತಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಹಿಂದಿನ ಒಂದಷ್ಟು ಯುದ್ಧಗಳ ಉದಾಹರಣೆಯನ್ನು ಗಮನಿಸಿ ಅದಾದ ಬಳಿಕ ನಾನು ಈ ವಿಚಾರಕ್ಕೆ ಬರ್ತೇನೆ. ನಾವು ಎರಡನೇ ಮಹಾಯುದ್ಧದ ಆದ ಬಳಿಕದ ಒಂದಷ್ಟು ವಿಚಾರವನ್ನು ಗಮನಿಸ್ತಾ ಹೋಗೋಣ. 1950ರಲ್ಲಿ ಕೊರಿಯಾದಲ್ಲಿ ಕಮ್ಯುನಿಸಂ ಸ್ಪ್ರೆಡ್ ಆಗೋದನ್ನ ತಡೆಯೋದಿಕ್ಕೆ ಯುದ್ಧವನ್ನ ಮಾಡ್ತು, ಸಾಧ್ಯ ಆಗಲಿಲ್ಲ. ಇವತ್ತಿಗೂ ಕೂಡ ಅಲ್ಲಿ ಕಿಮ್ ಜಾಂಗ್ ಉನ್ ಅವರ ಕುಟುಂಬಸ್ಥರೇ ಅಧಿಕಾರದಲ್ಲಿದ್ದಾರೆ. 1961ರಲ್ಲಿ ಕ್ಯೂಬಾ ಮೇಲೆ ದಾಳಿಯನ್ನ ಮಾಡ್ತು, ಫಿಡೆಲ್ ಕ್ಯಾಸ್ಟ್ರೋ ಸರ್ಕಾರವನ್ನ ಉರುಳಿಸಬೇಕು ಅಂತ ಹೇಳಿ, ಆದ್ರೆ ಅದೊಂದು ವಿಫಲವಾದಂತ ಯತ್ನ ಆಯಿತು. 1964ರಲ್ಲಿ ವಿಯೆಟ್ನಾಂ ಮೇಲೆ ದಾಳಿ, ಸುದೀರ್ಘವಾದಂತ ಯುದ್ಧ, ಅಮೆರಿಕಾಗೆ ಆದಂತ ಅತಿ ದೊಡ್ಡ ಹಿನ್ನಡೆ. ಸಾವಿರಾರು ಗಟ್ಟಲೆ ಅಮೆರಿಕದ ಸೈನಿಕರು ಆ ಸಂದರ್ಭದಲ್ಲಿ ಸಾವನ್ನಪ್ಪಿದ್ರು. ಪ್ರತ್ಯೇಕವಾಗಿ ಒಂದು ವಿಡಿಯೋವನ್ನ ಮಾಡ್ತೀನಿ ವಿಯೆಟ್ನಾಂ ಯುದ್ಧಕ್ಕೆ ಸಂಬಂಧಪಟ್ಟಾಗ, ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ವಿಚಾರ. 83ರಲ್ಲಿ ಗ್ರೆನಡಾ ಮೇಲೆ ದಾಳಿ, 89ರಲ್ಲಿ ಪನಾಮಾ ಮೇಲೆ ದಾಳಿ, 90ರಲ್ಲಿ ಇರಾಕ್ ಮೇಲೆ ದಾಳಿ, 2001ರಲ್ಲಿ ಅಫ್ಘಾನಿಸ್ತಾನದ ವಿಚಾರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. 2003ರಲ್ಲಿ ಮತ್ತೊಮ್ಮೆ ಇರಾಕ್, ಸದ್ದಾಂ ಹುಸೇನ್ ಗಲ್ಲಿಗೇರಿಸುವಂತ ವಿಚಾರ. 2011ರಲ್ಲಿ ಲಿಬಿಯಾ, ಗಡಾಫಿಯನ್ನ ಕೆಳಗಿಳಿಸುವಂತ ಕಾರಣಕ್ಕಾಗಿ. ಇತ್ತೀಚೆಗೆ ವೆನಿಜುವೆಲಾ ಮುಖ್ಯಸ್ಥರನ್ನೇ ಅಲ್ಲಿ ನುಗ್ಗಿ ಎತ್ತಾಕೊಂಡು ಬಂದಂತ ಸಂಗತಿ. ಈಗ ಇರಾನ್ ಮೇಲೆ ದಾಳಿ. ಹೀಗೆ ಅಮೆರಿಕ ಸಾಲು ಸಾಲು ಯುದ್ಧಗಳನ್ನ ಮಾಡ್ತಾನೆ ಇದೆ. ಈಗ ಇರಾನ್ ವಿಚಾರಕ್ಕೆ ನಾವು ಬರೋದಾದ್ರೆ, ಇಸ್ರೇಲ್ಗೆ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಒಂದಷ್ಟು ಕಾರಣಗಳಿತ್ತು. ಯಾಕಂದ್ರೆ ಇಸ್ರೇಲ್ ಮತ್ತೆ ಇರಾನ್ ಹಿಂದಿನಿಂದಲೂ ಕೂಡ ಒಂದು ರೀತಿಯಾದಂತಹ ಶತ್ರುತ್ವ, ಜಟಾಪಟಿ ಎಲ್ಲವೂ ಕೂಡ ಇದೆ. ಹಾಗೆ ಇಸ್ರೇಲ್ ಜನರನ್ನ ಕೊಲ್ಲೋದಿಕ್ಕೆ ಇರಾನ್ ಬಯಸ್ತಿದೆ ಎನ್ನುವಂತ ಚರ್ಚೆಯೂ ಕೂಡ ಇದೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತ ಸಂಗತಿ. ಅಷ್ಟು ಮಾತ್ರ ಅಲ್ಲ, ಇಸ್ರೇಲ್ ಮೇಲೆ ಇರಾನ್ ಒಂದು ಪ್ರಾಕ್ಸಿ ವಾರನ್ನ ನಡೆಸ್ತಾ ಇತ್ತು. ಈ ಯೆಮನ್ ನಲ್ಲಿ ಹೌತಿಗಳು ಇದ್ರು, ಅದೇ ರೀತಿಯಾಗಿ ನಿಮಗೆ ಲೆಬನಾನ್ ನಲ್ಲಿ ಹೆಜ್ಬುಲ್ಲಾ ಉಗ್ರ ಸಂಘಟನೆ ಇತ್ತು, ಈ ಹಮಾಸ್ ಉಗ್ರ ಸಂಘಟನೆ, ಅವರೆಲ್ಲರೂ ಕೂಡ ಇರಾನ್ ಜೊತೆಗೆ ನಿಂತ್ಕೊಂಡು ಇಸ್ರೇಲ್ ಮೇಲೆ ನಿರಂತರವಾಗಿ ದಾಳಿಯನ್ನ ಮಾಡ್ತಾ ಇದ್ರು. ಜೊತೆಗೆ ಇರಾನ್ ನಲ್ಲಿ ಯಾವಾಗ ಪರಮಾಣು ಸಂಗ್ರಹ ಜಾಸ್ತಿ ಆಯ್ತು, ಖಂಡಾಂತರ ಕ್ಷಿಪಣಿಗಳ ಸಂಖ್ಯೆ ಜಾಸ್ತಿ ಆಯ್ತು, ಇಸ್ರೇಲ್ ಒಂದು ಥ್ರೆಟ್ ಇತ್ತು. ಇವ್ರು ನಮ್ಮ ಮೇಲೆ ದಾಳಿ ಮಾಡುವಂತ ಉದ್ದೇಶದಿಂದಲೇ ಅದೆಲ್ಲವನ್ನು ಕೂಡ ಸಂಗ್ರಹಿಸಿಕೊಳ್ತಾ ಇದ್ದಾರೆ. ಹೀಗಾಗಿ ಅವ್ರು ದಾಳಿ ಮಾಡೋಕು ಮುನ್ನವೇ ನಾವು ದಾಳಿ ಮಾಡಬೇಕು ಅನ್ನುವಂತ ಮನಸ್ಥಿತಿ ಇಸ್ರೇಲ್ಗಿತ್ತು. ಆ ಕಾರಣಕ್ಕಾಗಿ ಇಸ್ರೇಲ್ ದಾಳಿಯನ್ನ ಮಾಡ್ತು. ಅದು ಅವ್ರವ್ರಿಗೆ ಬಿಟ್ಟಂತ ವಿಚಾರ ಬಿಡಿ. ಆದ್ರೆ ಅಮೆರಿಕ ಇಲ್ಲೂ ಕೂಡ ಒಂದು ಮೂಗನ್ನು ತೂರಿಸಿಯೇ ಬಿಟ್ಟಿತು. ಅಮೆರಿಕಾಗೆ ಇರಾನ್ ಮೇಲೆ ಏನು ಶತ್ರುತ್ವ ಗೊತ್ತೇ ಇಲ್ಲ ಅವರಿಗೆ. ಅವ್ರು ಹೇಳ್ತಾ ಇರೋದು ಪರಮಾಣು ಸಂಗ್ರಹ ಅಂತೇಳಿ. ಪರಮಾಣು ಸಂಗ್ರಹ ನಮಗೂ ಕೂಡ ಥ್ರೆಟ್ ಆಗ್ಬಹುದು, ಇನ್ಯಾರಿಗೂ ಒಂದು ಇದಾಗಬಹುದು ಎನ್ನುವಂತ ರೀತಿಯಲ್ಲಿ. ಅಷ್ಟನ್ನು ಬಿಟ್ಟರೆ ಅಮೆರಿಕಾಗೆ ಇಂಥದ್ದು ಅಂತ ರೀಸನ್ ಇಲ್ವೇ ಇಲ್ಲ. ಆದ್ರೂ ಕೂಡ ಇರಾನ್ ಮೇಲೆ ಇವತ್ತು ದಂಡೆತ್ತಿ ಬಂದು ತಾನು ಸರಿಯಾದ ರೀತಿಯಲ್ಲಿ ಅಂದಾಜನ್ನ ಮಾಡದೆ ಇವತ್ತು ಪೆಟ್ಟು ತಿನ್ನುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ. ಓಕೆ, ಇಷ್ಟ ಆಯ್ತಾ? ಈಗ ಒಂದೊಂದೇ ಪಾಯಿಂಟ್ಸ್ ಅನ್ನ ವಿವರಿಸ್ತಾ ಹೋಗ್ತೀನಿ, ಯಾಕೆ ಅಮೆರಿಕಾಗೆ ಮುಖಭಂಗ ಎನ್ನುವಂತ ರೀತಿಯಲ್ಲಿ. ಬಂಧುಗಳೇ, ಅಮೆರಿಕ ಮತ್ತೆ ಇಸ್ರೇಲ್ ಅತಿ ದೊಡ್ಡ ಸೇನಾ ಶಕ್ತಿಯನ್ನು ಹೊಂದಿರುವಂತ ರಾಷ್ಟ್ರಗಳು, ಅಥವಾ ಎರಡು ಪ್ರಬಲವಾದಂತ ರಾಷ್ಟ್ರಗಳು. ಅಮೆರಿಕ ಮತ್ತೆ ಇಸ್ರೇಲ್ಗೆ ನಾವು ಹೋಲಿಕೆಯನ್ನ ಮಾಡಿಕೊಂಡ್ರೆ ಇರಾನ್ ತುಂಬಾ ಚಿಕ್ಕದಾಗಿರುವಂತ ರಾಷ್ಟ್ರ, ಸೇನೆಯ ವಿಚಾರದಲ್ಲಿ ಅಥವಾ ಬೇರೆ ಬೇರೆ ಎಲ್ಲ ವಿಚಾರದಲ್ಲೂ ಕೂಡ. ಆದ್ರೆ ಎರಡು ಪ್ರಬಲ ರಾಷ್ಟ್ರಗಳು ಮಾತ್ರ ಅಲ್ಲ, ಮಧ್ಯಪ್ರಾಚ್ಯದಲ್ಲಿ ಇರುವಂತ ಹೆಚ್ಚು ಕಡಿಮೆ ಗಲ್ಫ್ ಕಂಟ್ರೀಸ್ಗಳು ಸೇರಿ ಒಂದು 10ರಿಂದ 12 ರಾಷ್ಟ್ರಗಳು ಕೂಡ ಅಮೆರಿಕ ಮತ್ತೆ ಇಸ್ರೇಲ್ ಜೊತೆಗೆ ನಿಂತ್ಕೊಂಡಿದ್ದಾವೆ. ಅಂದ್ರೆ ಯೋಚನೆ ಮಾಡಿ, ಇರಾನ್ ಆಪೋಸಿಟ್ ನಲ್ಲಿ ಹೆಚ್ಚು ಕಡಿಮೆ ಒಂದು 12ರಿಂದ 14 ರಾಷ್ಟ್ರಗಳು ಇದ್ದಾವೆ. ಮೊದಲು ಅಮೆರಿಕಾಗೆ ಸಿಕ್ಕಂತ ಜಯ ಏನಪ್ಪಾ ಅಂದ್ರೆ ಇರಾನ್ನ ಬ್ರೈನ್ ಅನ್ನಬಹುದು, ಇರಾನ್ನ ಏನು ಬೇಕಾದ್ರೂ ನಾವು ಅಂತ ಹೇಳ್ಬೋದು, ಅಥವಾ ಇರಾನ್ನ ಒಟ್ಟಾರೆಗೆ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆ ಕೂಡ ಆಯ್ತು. ಎಲ್ಲರೂ ಅಂದಾಜು ಮಾಡಿದ್ದೇನಪ್ಪ ಅಂದ್ರೆ ಖಮೇನಿ ಹತ್ಯೆ ಆದ ಬಳಿಕ ಇರಾನ್ ಮುಗಿದೋಯ್ತು ಕತೆ, ಶರಣಾಗಬಿಡುತ್ತೆ ಈ ಅಮೆರಿಕಾದಂತ ದೈತ್ಯ ಶಕ್ತಿಗೆ ಅಂತ ಹೇಳಿ. ಯೋಚನೆ ಮಾಡಿ, ಅಮೆರಿಕ, ಇಸ್ರೇಲ್, ಗಲ್ಫ್ ಕಂಟ್ರೀಸ್ಗಳು ಜೊತೆಗೆ ಮಿಡಲ್ ಈಸ್ಟ್ ಕಂಟ್ರೀಸ್ಗಳು ಎಲ್ಲ ಒಟ್ಟಾಗಿ ಸೇರಿದ್ರೂ ಕೂಡ ಇರಾನ್ನನ್ನ 15 ದಿನ ಆದ್ರೂ ಕೂಡ ಸಂಪೂರ್ಣವಾಗಿ ಬಗ್ಗಿಸೋಕೆ ಸಾಧ್ಯ ಆಗ್ತಾ ಇಲ್ಲ. ಇರಾನ್ ನಲ್ಲಿರುವಂತಹ ಸೇನಾ ನೆಲೆ ಧ್ವಂಸ, ವಾಯುನೆಲೆ ಧ್ವಂಸ, ಮಿಸೈಲ್ ಲಾಂಚರ್ಗಳ ಧ್ವಂಸ, ಒಂದಷ್ಟು ಮೂಲ ಸೌಕರ್ಯಗಳ ಧ್ವಂಸ, ಒಂದಷ್ಟು ಜನವಸತಿ ಪ್ರದೇಶಗಳ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ಆದ್ರೆ ಇರಾನ್ ಶರಣಾಗುವಂತ ಮಾತಾಡ್ತಾ ಇಲ್ಲ, ಇರಾನ್ ಬಗ್ಗುವಂತ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಅದರ ಬದಲಾಗಿ ಅಮೆರಿಕ ಇಸ್ರೇಲ್ನ ದಾಳಿಗೆ ಪ್ರತಿದಾಳಿ ಎನ್ನುವ ರೀತಿಯಲ್ಲಿ ಅವರು ಕೂಡ ತಮ್ಮ ದಾಳಿಯನ್ನು ತೀವ್ರಗೊಳಿಸ್ತಾನೆ ಹೋಗ್ತಿದ್ದಾರೆ. ಹೀಗಾಗಿ ಅಮೆರಿಕ ಇರಾನ್ ಅನ್ನ ಅಂದಾಜು ಮಾಡುವಲ್ಲಿ ಸಂಪೂರ್ಣವಾಗಿ ಫೇಲ್ಯೂರ್ ಆಯ್ತು. ವಿಶ್ವದ ದೊಡ್ಡಣ್ಣ, ಅವರ ಮಿಸೈಲ್ ಸಿಟಿ ಇಲ್ಲಿ ಮಿಸೈಲ್ಗಳು ಬರ್ತಾ ಇದ್ದಾವೆ. ಹೀಗಾಗಿ ಎಲ್ಲಿಂದ ಮಿಸೈಲ್ಸ್ ಬರ್ತಿದ್ದಾವೆ, ಎಲ್ಲಿಂದ ಡ್ರೋನ್ಸ್ ಬರ್ತಿದ್ದಾವೆ, ಯಾವುದನ್ನು ಕೂಡ ಅಂದಾಜು ಮಾಡೋದಕ್ಕೆ ಅಮೆರಿಕಾಗೆ ಇವತ್ತು ಸಾಧ್ಯನೇ ಆಗ್ತಾ ಇಲ್ಲ. ಇದು ಅಮೆರಿಕಾಗೆ ಮುಖಭಂಗ ಅಥವಾ ಹಿನ್ನಡೆ ಅಲ್ಲದೆ ಇನ್ನು ಬೇರೆ ಏನು ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ನಾ ಈ ಕಾರ್ಗ್ ಐಲ್ಯಾಂಡ್ ವಿಚಾರಕ್ಕೆ ಬರ್ತೇನೆ. ಡೊನಾಲ್ಡ್ ಟ್ರಂಪ್ ಇವತ್ತು ತಾವು ಬೆನ್ನನ್ನು ಹೇಗೆ ತಡ್ಕೊಂಡ್ರು ಅಂದ್ರೆ, ಅತಿ ದೊಡ್ಡ ದಾಳಿಯನ್ನ ಮಾಡಿದ್ದೆ, ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೇವೆ, ಇದು ಇರಾನ್ ಶರಣಾಗುವ ಹಂತಕ್ಕೆ ತಂದು ಬಿಡುತ್ತೆ ಅಂತ ಹೇಳಿ. ಒಂದು ವೇಳೆ ಈ ಕಾರ್ಗ್ ಐಲ್ಯಾಂಡ್ ನ ಮಹತ್ವ ಏನು ಅಂದ್ರೆ, ನೀವು ಇಲ್ಲಿ ಇರಾನ್ ಗಮನಿಸ್ತಾ ಇದ್ದೀರಲ್ಲ, ಇರಾನ್ ಭೂ ಪ್ರದೇಶದಿಂದ ಹೆಚ್ಚು ಕಡಿಮೆ ಒಂದು 25 ಕಿಲೋಮೀಟರ್ ದೂರದಲ್ಲಿ ಈ ಕಾರ್ಗ್ ಐಲ್ಯಾಂಡ್ ಇದೆ. 8 ಕಿಲೋಮೀಟರ್ ಎತ್ತರ ಇದೆ, 5 ಕಿಲೋಮೀಟರ್ ನಿಮಗೆ ಅಗಲ ಇದೆ. ಈ ಕಾರ್ಗ್ ಐಲ್ಯಾಂಡ್ ನಲ್ಲಿ ಏನಾಗುತ್ತೆ ಅಂದ್ರೆ, ಅಲ್ಲಿ ಸಮುದ್ರ ಆಳವಾಗಿರುವಂತ ಕಾರಣಕ್ಕಾಗಿ ಹಡಗುಗಳೆಲ್ಲವೂ ಕೂಡ ಇಲ್ಲಿ ಆರಾಮಾಗಿ ಬರ್ತವೆ, ಆರಾಮಾಗಿ ತೈಲವನ್ನು ತುಂಬಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ.
ಈ ಕಾರ್ಗ್ ಐಲ್ಯಾಂಡ್ ನಲ್ಲಿ ಇರಾನ್ ಏನ್ ಮಾಡುತ್ತೆ ಅಂದ್ರೆ ಅಲ್ಲಿ ತೈಲವನ್ನ ಸಂಸ್ಕರಿಸಿ ಇಟ್ಟಿದೆ. ನಿಮಗೆ ಇನ್ನೊಂದು ಇಮೇಜ್ ನಲ್ಲಿ ಇನ್ನು ಕ್ಲೀನ್ ಆಗಿ ತೋರಿಸ್ತೀನಿ ನೋಡಿ, ಇಲ್ಲಿ ಗಮನಿಸಬಹುದು. ಈ ರೀತಿಯಾಗಿ ತೈಲ ಸಂಗ್ರಹಗಾರಗಳು ಇರುತ್ತೆ. ಈ ಕಾರ್ಗ್ ಐಲ್ಯಾಂಡ್ ನಿಮಗೆ ಈ ರೀತಿಯಾಗಿ ಕಾಣುತ್ತೆ. ಇಲ್ಲಿ ಪೋರ್ಟ್ ಇದೆ, ಏರ್ಪೋರ್ಟ್ ಇದೆ, ಜೊತೆಗೆ ಇಲ್ಲಿ ಆಯಿಲ್ ಟರ್ಮಿನಲ್ಸ್ ಎಲ್ಲವೂ ಕೂಡ ಇದೆ. ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ತೈಲವನ್ನ ಪೈಪ್ಗಳ ಮೂಲಕ ಇಲ್ಲಿಗೆ ತಂದು 90% ತೈಲವನ್ನ ಇಲ್ಲಿಂದಲೇ ರಫ್ತು ಮಾಡಲಾಗುತ್ತೆ. ಅದರಲ್ಲಿ ಬಹುತೇಕ ಎಲ್ಲವೂ ಕೂಡ ಚೀನಾಗೆ ಹೋಗುತ್ತೆ. ಈಗ ಇರಾನ್ಗೆ ಬರ್ತಿರುವಂತ ಆರ್ಥಿಕ ಮೂಲ ಯಾವುದು ಅಂದ್ರೆ ಈ ಕಾರ್ಗ್ ಐಲ್ಯಾಂಡ್ ಇಂದ ಬರ್ತಿರುವಂತ ಮೂಲ. ಹಿಂದೆ ಕೂಡ ಸದ್ದಾಂ ಹುಸೇನ್ ಇದ್ರ ಮೇಲೆ ದಾಳಿ ಪ್ರಯತ್ನ ಮಾಡಿದ್ದ, ಆದ್ರೆ ಇರಾನ್ ಅದಾದ ಬಳಿಕ ಇದನ್ನು ಸಂಸ್ಕರಿಸಿಕೊಂಡು ಅಥವಾ ನೀಟಾಗಿ ಸಂರಕ್ಷಣೆಯನ್ನು ಮಾಡ್ಕೊಂಡು ಬರ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಕೊನೆಗೂ ಇದನ್ನ ವಶಕ್ಕೆ ತೆಗೆದುಕೊಳ್ಳುವಂತ ಒಂದಷ್ಟು ಪ್ರಯತ್ನ ಅಂತದೆಲ್ಲ ಮಾತಾಡಿದ್ರು. ಅಂತಿಮವಾಗಿ ಇವತ್ತು ಅದರ ಮೇಲೆ ಒಂದಷ್ಟು ಬಾಂಬ್ ಎಲ್ಲವನ್ನು ಕೂಡ ಹಾಕಿದ್ದಾರೆ. ಇಷ್ಟಾದ ಮೇಲೆ ಈ ಕಾರ್ಗ್ ಐಲ್ಯಾಂಡ್ ಮೇಲೆ ಅಂದ್ರೆ ಇರಾನ್ನ ದೊಡ್ಡ ಶಕ್ತಿ ಅದು. ಇರಾನ್ನ ಜೀವನೇ ಅದರಲ್ಲಿದೆ, ಅಥವಾ ಇರಾನ್ನ ಕಿರೀಟ ಅಂತ ಹೇಳ್ಬೋದು. ಇನ್ನು ಏನೇನು ಹೇಳೋದಕ್ಕೆ ಸಾಧ್ಯವೋ ಎಲ್ಲವೂ ಕೂಡ ಹೌದು. ಒಟ್ಟಾರೆಯಾಗಿ ಒಂದು ಆರ್ಥಿಕ ಮೂಲ. ಅಂದ್ರೆ ನೀವು ಅಂದ್ಕೊಳ್ಳಿ, ನೀವು ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀರಿ ಅಂತ ಅಂದ್ಕೊಳ್ಳಿ, ಅದರಲ್ಲಿ ನಿಮಗೆ ಏನೋ ಒಂದು ಆದಾಯ ಬರ್ತಿರುತ್ತಲ್ಲ, ಆ ಕೆಲಸ ನಿಮಗೆ ಎಷ್ಟು ಮುಖ್ಯವೋ ಅಥವಾ ಆ ಕೆಲಸದಿಂದ ಬರ್ತಿರುವಂತ ಆದಾಯ ಎಷ್ಟು ಮುಖ್ಯವೋ ಅದೇ ರೀತಿಯಾಗಿ ಇರಾನ್ಗೆ ಈ ಪುಟ್ಟದಾಗಿರುವಂತ ಕಾರ್ಗ್ ಐಲ್ಯಾಂಡ್ ಕೂಡ ಅಷ್ಟೇ ಮುಖ್ಯ. ತುಂಬಾ ಚಿಕ್ಕದಾಗಿರುವಂತ ಐಲ್ಯಾಂಡ್ ಬಹಳನೇ ಮುಖ್ಯ. ಡೊನಾಲ್ಡ್ ಟ್ರಂಪ್ ಹೇಳಿದ್ದೇನು ಹೇಳಿ, ಅದನ್ನ ನಾವು ಇವತ್ತು ಹೊಡೆದಾಕ್ಬಿಟ್ಟಿದ್ದೇವೆ, ಇರಾನ್ ಶರಣಾಗ್ಬಿಡುತ್ತೆ ಅಂತ ಹೇಳಿ. ಆದ್ರೆ ಇರಾನ್ ತಲೆ ಬಗ್ಗಿಸುವಂತ ಲಕ್ಷಣವೇ ಕಾಣಿಸ್ತಾ ಇಲ್ಲ. ಡೊನಾಲ್ಡ್ ಟ್ರಂಪ್ ಮಾತಿಗೆ ಸೊಪ್ಪೆ ಆಗ್ತಾ ಇಲ್ಲ. ಅವರು ಡೋಂಟ್ ಕೇರ್ ಎನ್ನುವಂತ ನೇಚರ್ನಲ್ಲಿ ಇದ್ದಾರೆ. ವಿಶ್ವದ ದೊಡ್ಡಣ್ಣ ಕಿರೀಟವನ್ನ ಹೊತ್ಕೊಂಡು ಓಡಾಡ್ತಿದ್ದಂತ ಟ್ರಂಪ್ಗೆ ಇವತ್ತು ಅದಕ್ಕಿಂತ ದೊಡ್ಡ ಮುಖಭಂಗ ಯಾವುದೂ ಕೂಡ ಇಲ್ಲ. ಇದು ಒಂದು ವಿಚಾರವಾ. ಈಗ ಎರಡನೇ ಪಾಯಿಂಟ್ಗೆ ಬರ್ತೀನಿ ಕೇಳಿ. ಅಮೆರಿಕ ಎಷ್ಟು ಖರ್ಚು ಮಾಡ್ತಾ ಇದೆ ಅಂದ್ರೆ ಬಿಲಿಯನ್ ಗಟ್ಟಲೆ ಹಣವನ್ನು ಸುರಿತಾ ಇದೆ. ಆದ್ರೆ ಇರಾನ್ನಲ್ಲಿ ತುಂಬಾ ಸಿಂಪಲ್ ಆಗಿ ಡ್ರೋನ್ಗಳನ್ನ ಅಂದ್ರೆ ಕಡಿಮೆ ಖರ್ಚಿಗೆ ಡ್ರೋನ್ಗಳನ್ನ ತಯಾರು ಮಾಡ್ತಿದ್ದಾರೆ. ಉದಾಹರಣೆಗೆ ಒಂದು ಡ್ರೋನ್ ನಿಮಗೆ ಎಕ್ಸಾಂಪಲ್ ಅನ್ನು ನಿಮಗೆ ಕೊಡ್ತೀನಿ. ಅದು ಬಹಳ ಚರ್ಚೆ ಆಗ್ತಿರುವಂತಹ ವಿಚಾರ ಜಾಗತಿಕ ಮಟ್ಟದಲ್ಲಿ. ಆ ಡ್ರೋನ್ ಇದೆಯಲ್ಲ, ಇವತ್ತು ಶಾಹಿದ್ 136 ಎನ್ನುವಂತ ಡ್ರೋನ್ ಇದೆಯಲ್ಲ, ತುಂಬಾ ಲಕ್ಷದ ಲೆಕ್ಕಾಚಾರದಲ್ಲಿ 15-17 ಲಕ್ಷಕ್ಕೆ ಅದು ತಯಾರಾಗುತ್ತೆ ಡ್ರೋನ್. ಆ ಡ್ರೋನ್ ಅನ್ನ ಹೊಡಿಬೇಕು ಅಂತಂದ್ರೆ ಅಮೆರಿಕ ಅದರ 10 ಪಟ್ಟಷ್ಟು ಹಣವನ್ನ ಖರ್ಚು ಮಾಡಬೇಕಾಗಿದೆ. ಅಂದ್ರೆ ತುಂಬಾ ಕಡಿಮೆ ಖರ್ಚಿಗೆ ಡ್ರೋನ್ ಮತ್ತೆ ಮಿಸೈಲ್ಗಳನ್ನ ತಯಾರು ಮಾಡಿ ಇಟ್ಕೊಂಡಿದ್ರಲ್ಲ ಇರಾನ್, ಅದನ್ನ ಇವತ್ತು ಅಮೆರಿಕದ ಮೇಲೆ, ಇಸ್ರೇಲ್ ಮೇಲೆ ಉಡಾಯಿಸ್ತಿದ್ರು. ಅಮೆರಿಕ ಅಂದ್ರೆ ಅಮೆರಿಕದ ಸೇನಾ ನೆಲೆಗಳ ಮೇಲೆ. ಆದ್ರೆ ಅಮೆರಿಕಗೆ ಏನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂದ್ರೆ ವಿಪರೀತ ಹಣವನ್ನ ಖರ್ಚು ಮಾಡಿದ್ರು ಕೂಡ ಒಂದು ಎಂಡ್ ಅಂತ ತಗೊಂಡು ಹೋಗಿ ಸಾಧ್ಯ ಆಗ್ತಿಲ್ಲ. ಇನ್ನೊಂದು ನಾನು ಆಗ್ಲೇ ಹೇಳಿದ್ನಲ್ಲ, ಗಲ್ಫ್ ರಾಷ್ಟ್ರಗಳು. ಈ ಗಲ್ಫ್ ರಾಷ್ಟ್ರಗಳ ಬಗ್ಗೆ ನಿಮ್ಮೆಲ್ಲರೂ ಕೂಡ ಗೊತ್ತಿದೆ. ಒಟ್ಟು 6 ದೇಶಗಳು ಬರ್ತವೆ. ಸೌದಿ ಅರೇಬಿಯಾ ಇದೆ, ಓಮನ್ ಇದೆ, ಕತಾರ್ ಇದೆ, ಕುವೈತ್ ಇದೆ, ಬಹರೇನ್ ಇರುವಂತಹ ಒಂದು ಚಿಕ್ಕ ರಾಷ್ಟ್ರ ಇದೆ, UAE. ನಾವು ದುಬೈ, ಶಾರ್ಜಾ, ಅಬುದಾಬಿ ಅಂತ ಏನ್ ಕರಿತೀವಿ ಅದೆಲ್ಲವೂ ಕೂಡ UAE ಒಳಗಡೆ ಬರ್ತವೆ. ದುಬೈ ಎಂದಾಗ ನಮ್ಮೆಲ್ಲರ ಕಲ್ಪನೆ ಹೇಗಿತ್ತು ಹೇಳಿ? ಅತ್ಯಂತ ಶ್ರೀಮಂತವಾಗಿರುವಂತ ರಾಷ್ಟ್ರ ಅಂತ ಹೇಳಿ, ಅಥವಾ ತುಂಬಾ ಪೀಸ್ ಆಗಿರುವಂತ ಒಂದು ಪ್ರದೇಶ ಅಂತೆ. ತುಂಬಾ ಜನ ಅಲ್ಲಿ ಹೂಡಿಕೆಯನ್ನ ಮಾಡ್ತಾ ಇದ್ರು, ಪ್ರವಾಸೋದ್ಯಮದಲ್ಲಿ ಬೆಳೆದು ನಿಂತಿರುವಂತಹ ಪ್ರದೇಶ ಅದು. ಇಲ್ಲಿವರೆಗೂ ಒಂದು ಸಣ್ಣ ಕಲ್ಲು ಕೂಡ ಬೀಳ್ತಾ ಇರಲಿಲ್ಲ ಆ ರಾಷ್ಟ್ರದ ಮೇಲೆ. ಅಂದ್ರೆ ಕ್ರೈಮ್ ಕೂಡ ತೀರಾ ಕಡಿಮೆ. ಸುತ್ತಮುತ್ತ ಇರಾಕು, ಇರಾನು, ಸಿರಿಯಾ, ಟರ್ಕಿ, ಜೋರ್ಡಾನು ಇಲ್ಲೆಲ್ಲ ಕಡೆಗಳಲ್ಲೂ ಯುದ್ಧದ ವಾತಾವರಣ ಇದ್ರೂ ಕೂಡ ಆ ಪ್ರದೇಶದಲ್ಲಿ ಅಂಥದ್ದೇನು ಕೂಡ ಇರ್ತಾ ಇರಲಿಲ್ಲ. ತುಂಬಾ ನೆಮ್ಮದಿ. ನಮ್ಮ ದೇಶದಲ್ಲೂ ತುಂಬಾ ಜನ ನಾವು ಹೋದ್ರೆ ದುಬೈಗೆ ಹೋಗ್ಬೇಕಪ್ಪ, ಆರಾಮಾಗಿ ಇರಬೇಕು ಅಂತ ಅನ್ಕೊಳ್ತಾ ಇದ್ರು. ಆದ್ರೆ ಇವತ್ತು ದುಬೈನ ಪರಿಸ್ಥಿತಿ ಹೇಗೆ ಬಂತು ಅಂದ್ರೆ ಹೋಟೆಲ್ಗಳು ಖಾಲಿ, ರಸ್ತೆಗಳು ಖಾಲಿ, ಜನ ಓಡಾಡೋದಕ್ಕೆ ಭಯಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಈ ದುಬೈ ಸೇರಿದಂತೆ ಗಲ್ಫ್ ರಾಷ್ಟ್ರಗಳು ನಂಬ್ಕೊಂಡಿದ್ದು ಯಾರನ್ನ? ಅಮೆರಿಕವನ್ನ ನಂಬಿ ಅವರಿಗೆ ಸೇನಾ ನೆಲೆಗೆ ಅವಕಾಶವನ್ನ ಮಾಡಿಕೊಟ್ಟಿದ್ರು. ಹಾಗೆ ಗಲ್ಫ್ ರಾಷ್ಟ್ರಗಳು ಹೇಳ್ತಾ ಇದ್ವು ಅಮೆರಿಕ ನಮಗೆ ಸುರಕ್ಷಿತವಾದಂಥ ವಾತಾವರಣ ನಿರ್ಮಾಣ ಮಾಡಿಕೊಡುತ್ತೆ ಅಂತ ಹೇಳಿ. ಆದ್ರೆ ಆ ಭರವಸೆ ಎಲ್ಲವೂ ಕೂಡ ಇವತ್ತು ಪುಡಿಗಟ್ಟು ಹೋಗಿಬಿಟ್ಟಿದೆ. ಗಲ್ಫ್ ರಾಷ್ಟ್ರಗಳಿಗೆ ಸೇಫ್ಟಿಯೇ ಇಲ್ಲ. ಅಲ್ಲಿರುವಂತಹ ಸೇನಾ ನೆಲೆಗಳನ್ನು ಹೊಡೆದಾಕಲಾಗ್ತಿದೆ, ತೈಲ ಸಂಸ್ಕರಣಾ ಘಟಕಗಳನ್ನು ಹೊಡೆದಾಕಲಾಗ್ತಾ ಇದೆ, ಒಂದಷ್ಟು ಹೋಟೆಲ್ಗಳ ಮೇಲೆ ಬಂದು ಬಾಂಬ್ ಬೀಳ್ತಾ ಇದೆ, ರಸ್ತೆಗಳ ಮೇಲೆ ಬಾಂಬ್ ಬೀಳ್ತಾ ಇದೆ, ವಿಮಾನ ನಿಲ್ದಾಣಗಳ ಪಕ್ಕದಲ್ಲಿ ಬಂದು ಇವತ್ತು ಕ್ಷಿಪಣಿಗಳೆಲ್ಲವೂ ಕೂಡ ಬೀಳ್ತಾ ಇದೆ. ಇದು ಗಲ್ಫ್ ರಾಷ್ಟ್ರಗಳ ಪರಿಸ್ಥಿತಿ. ಅಮೆರಿಕವನ್ನ ನಂಬಿಕೊಂಡಿದ್ದಕ್ಕೆ ಪ್ರತಿಫಲವಾಗಿ ಆ ಗಲ್ಫ್ ರಾಷ್ಟ್ರಗಳಿಗೆ ಇದೆಲ್ಲವೂ ಕೂಡ ಸಿಗ್ತಾ ಇದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇನ್ನೊಂದು ಜಾಗತಿಕ ತೈಲದ ವಿಚಾರವನ್ನ ಹೇಳಿದೆ, ಆಗ್ಲೇ ಹರ್ಮುಜ್ ಜಲಸಂಧಿಯ ವಿಚಾರವನ್ನ ಹೇಳಿದೆ. ಅಮೆರಿಕಗೆ ಏನು ಮಾಡ್ಕೊಳಕ್ ಆಗ್ತಾ ಇಲ್ಲ. ಇರಾನ್ ಹೇಳ್ತಾ ಇದೆ ಹರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡ್ತೀವಿ, 1 ಲೀಟರ್ ತೈಲವನ್ನ ಪಾಸ್ ಮಾಡಿ ತಗೊಂಡು ಹೋಗೋಣ ನೋಡೋಣ ಅಂತ ಹೇಳಿ. ಅಮೆರಿಕ ಹೇಳ್ತು ಆಯ್ತು, ನಾವು ಅದಕ್ಕೆ ರಕ್ಷಣೆಯನ್ನ ಕೊಡ್ತೀವಿ, ತೆಗೆದುಕೊಂಡು ಹೋಗಿ ಅಂತ. ಹಂಗೆ ತೆಗೆದುಕೊಂಡು ಹೋದಂತ ಅಮೆರಿಕಗೆ ಸೇರಿದಂತ ಒಂದು ಕಂಪನಿಯ ತೈಲ ಟ್ಯಾಂಕರ್ ಅನ್ನ ಇರಾನ್ ಉಡಾಯಿಸಿ ಬಿಡ್ತು. ಅಮೆರಿಕಗೆ ಏನು ಮಾಡ್ಕೊಳಕ್ ಆಗ್ತಾ ಇಲ್ಲ. ಹಾಗೆ ಇನ್ನು ಬೇರೆ ತೈಲ ಟ್ಯಾಂಕರ್ಗಳನ್ನು ಕೂಡ ಇರಾನ್ ಉಡಾಯಿಸಿಬಿಟ್ಟಿದೆ. ಈಗ ಹರ್ಮುಜ್ ಜಲಸಂಧಿಯಲ್ಲಿ ಒಂದು ಹಡಗು ಮುಂದೆ ಮೂವ್ ಆಗಬೇಕು ಅಂದ್ರು ಅವ್ರು ಯೋಚನೆ ಮಾಡುವಂತ ಪರಿಸ್ಥಿತಿ ಎದುರಾಗಿದೆ. ಅಮೆರಿಕ ಹೇಳಿತ್ತು ನಾವು ಭದ್ರತೆ ಕೊಡ್ತೀವಿ ಅಂತ. ಈಗ ಎಲ್ಲಿದೆ ಅಮೆರಿಕದ ಭದ್ರತೆ? ಯಾವ ಭದ್ರತೆಯೂ ಇಲ್ಲ. ಹರ್ಮುಜ್ ಜಲಸಂಧಿ ವಿಚಾರದಲ್ಲಿ ಅಮೆರಿಕಗೆ ಏನು ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ. ಹಾಗೆ ಅಮೆರಿಕ ಅಂದುಕೊಂಡಿತ್ತು ಜಗತ್ತಿನ ಬಹುತೇಕ ರಾಷ್ಟ್ರಗಳ ಬೆಂಬಲ ನಮಗೆ ಸಿಗಬಹುದು ಎನ್ನುವ ರೀತಿಯಲ್ಲಿ, ನನ್ನ ತಾಳಕ್ಕೆ ತಕ್ಕ ಹಾಗೆ ಎಲ್ಲರೂ ಕುಣಿತಾರೆ ಅಂತ ಹೇಳಿ. ಆದ್ರೆ ಸ್ಪೇನ್ ಹೇಳ್ತು ಧೈರ್ಯವಾಗಿ, ನಿಮ್ಮ ಯುದ್ಧ ದಾಹಕ್ಕೆ ನಾವು ಬೆಂಬಲ ಕೊಡಲ್ಲ ಅಂತ. ಇಟಲಿ ನಿನ್ನೆ ತಾನೇ ತನ್ನ ಬೆಂಬಲವನ್ನು ವಾಪಸ್ ತೆಗೆದುಕೊಂಡು ಬಿಟ್ಟಿದೆ. ಅಮೆರಿಕ ಅಂದುಕೊಂಡಿದ್ದೆಲ್ಲವೂ ಕೂಡ ಉಲ್ಟಾ ಪಲ್ಟಾ.
ಎಲ್ಲವೂ ತಲೆ ಕೆಳಗಾಗುವಂತ ಪರಿಸ್ಥಿತಿ ಇದೀಗ ಅಮೆರಿಕಾಗೆ ಎದುರಾಗ್ಬಿಟ್ಟಿದೆ. ಒಟ್ಟಾರೆಯಾಗಿ ಇರಾನ್ ಅನ್ನ ಗೆಸ್ ಮಾಡುವಲ್ಲಿ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿಬಿಟ್ಟಿದೆ. ಹಾಗೆ ಅಮೆರಿಕ ಮಾಡಿದಂತ ಇನ್ನೊಂದು ಎಡವಟ್ಟೇನಪ್ಪಾ ಅಂದ್ರೆ, ಇರಾನ್ನಲ್ಲಿ 1979ರಲ್ಲಿ ಇಸ್ಲಾಮಿಕ್ ಕ್ರಾಂತಿ ಆಯಿತು. ಖಮೇನಿ ಆಡಳಿತ ಬಂತು, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಖಮೇನಿಗೂ ಮುಂಚೆ ಖಮೇನಿಯ ಗುರು ಖೊಮೇನಿ ಅಂತ ಅವರು ಸರ್ವೋಚ್ಚ ನಾಯಕನಾಗಿದ್ರು. ಅದಾದ ಬಳಿಕ ಖಮೇನಿಯಲ್ಲಿ ಆಡಳಿತಕ್ಕೆ ಬಂದಿದ್ದು. ಆರಂಭದಲ್ಲಿ ಖಮೇನಿಯಲ್ಲಿ ಅಧ್ಯಕ್ಷರಾಗಿದ್ರು ಅಷ್ಟೇ. ಏನಾಯ್ತು ಅಂದ್ರೆ, ಇಸ್ಲಾಮಿಕ್ ಕ್ರಾಂತಿ ಬರೋಕ್ಕೂ ಮುನ್ನ ಈ ಪಹಲವಿ ಮನೆತನ ಅಂತಿತ್ತು. ಈ ಪಹಲವಿ ಮನೆತನದ ಕೊನೆಯ ಕುಡಿ ರಜಾ ಪಹಲವಿ ಅಂತ ಹೇಳಿ, ಈ ಮನುಷ್ಯ ಸದ್ಯ ಅಮೆರಿಕದಲ್ಲೇ ಸೆಟ್ಲ್ ಆಗಿದ್ದಾರೆ. ಡೊನಾಲ್ಡ್ ಟ್ರಂಪ್ ಜೊತೆಗೆ ಗಾಲ್ಫ್ ಆಡುವಂತ ಮನುಷ್ಯ. ಈ ಟ್ರಂಪ್ ನಂಬ್ಕೊಂಡಿದ್ದು ಒಂದು ಹಂತಕ್ಕೆ ರಜಾ ಪಹಲವಿಯನ್ನ, ಈ ಮನುಷ್ಯ ಏನೋ ಮಾಡಿಬಿಡಬಹುದು ಅಂತ ಹೇಳಿ. ಆದ್ರೆ ಆ ಮನುಷ್ಯನ ಕೈಯಲ್ಲಿ ಏನೂ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ. ಇರಾನ್ ಜನರ ಬೆಂಬಲವನ್ನ ಪಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗೆ ಇರಾನ್ನಲ್ಲಿ ಸ್ವಲ್ಪ ದಿನಗಳ ಹಿಂದೆ ದೊಡ್ಡ ಮಟ್ಟಿಗೆ ಪ್ರತಿಭಟನೆ ಎಲ್ಲವೂ ಕೂಡ ನಡೆದಿತ್ತಲ್ಲ. ಡೊನಾಲ್ಡ್ ಟ್ರಂಪ್ ಲೆಕ್ಕಾಚಾರ ಹೇಗಿತ್ತು ಅಂದ್ರೆ, ಇರಾನ್ ಜನ ನನಗೆ ಬೆಂಬಲಕ್ಕೆ ನಿಲ್ತಾರೆ ಅಂತ ಹೇಳಿ. ಈ ಕಾರಣಕ್ಕಾಗಿ ಡೊನಾಲ್ಡ್ ಟ್ರಂಪ್ ಹೇಳಿದ್ದೇನು ಹೇಳಿ, ಇರಾನ್ ಜನರೇ ನೀವು ಆಡಳಿತವನ್ನ ಕೈಗೆ ತೆಗೆದುಕೊಳ್ಳಿ ಎನ್ನುವಂತ ರೀತಿಯಲ್ಲಿ. ಆದ್ರೆ ಇರಾನ್ ಜನ ಬೆಂಬಲ ಕೊಡ್ಲಿಲ್ಲ. ಅದಕ್ಕೆ ಪ್ರಮುಖವಾದಂತ ಕಾರಣ ಅಂದ್ರೆ ಅಮೆರಿಕದ ಒಂದು ಎಡವಟ್ಟು. ಇರಾನ್ನ ಮಿನಾಬ್ ಎನ್ನುವಂತ ಶಾಲೆಯ ಮೇಲೆ ಕ್ಷಿಪಣಿಯನ್ನ ಹಾಕಿಬಿಡುತ್ತೆ ಅಮೆರಿಕ. 175 ಸಣ್ಣ ಸಣ್ಣ ಮಕ್ಕಳು ಸಾವನ್ನಪ್ಪು ಬಿಡ್ತಾರೆ. 1ನೇ ಕ್ಲಾಸು 2ನೇ ಕ್ಲಾಸ್ ಮಕ್ಕಳು. ಆ ಮಕ್ಕಳ ಶೂ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದು, ಆ ಮಕ್ಕಳ ಸ್ಕೂಲ್ ಬ್ಯಾಗ್ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದು ಎಂಥವರಿಗೂ ಕೂಡ ಕಣ್ಣೀರು ತರಿಸುವ ರೀತಿಯಲ್ಲಿತ್ತು. ಆ ಮಕ್ಕಳ ಅಪ್ಪ ಅಮ್ಮಂದ್ರು ಹೇಳಿದ್ರು, ನಿಮ್ದ್ಯಾರ್ದೋ ಯುದ್ಧದ ಹಕ್ಕೆ, ನಿಮ್ದ್ಯಾರ್ದೋ ಯುಗೋ, ನಿಮ್ದ್ಯಾರ್ದೋ ಪ್ರತಿಷ್ಠೆಗೆ ನಮ್ಮ ಮಕ್ಕಳನ್ನ ಯಾಕೆ ಬಲಿ ತೆಗೆದುಕೊಂಡ್ರಿ ಅಂತ. ಅದೊಂದು ಘಟನೆ ಇರಾನ್ ಜನರ ಮನಸ್ಥಿತಿಯನ್ನೇ ಬದಲಿಸಿ ಬಿಟ್ಟುಬಿಡ್ತು. ಈಗ ಇರಾನ್ ಜನ ಯಾರು ಕೂಡ ಅಮೆರಿಕ ಬೆಂಬಲಕ್ಕೆ ನಿಲ್ತಾ ಇಲ್ಲ, ಅಥವಾ ಖಮೇನಿ ಆಡಳಿತ ಇತ್ತಲ್ಲ ಅದ್ರ ವಿರುದ್ಧವಾಗಿ ಯಾರು ಕೂಡ ಇಲ್ಲ. ಹೀಗಾಗಿ ಅಮೆರಿಕ ಅಂದ್ಕೊಂಡಿತ್ತಲ್ಲ, ಆಡಳಿತವನ್ನ ಬದಲಾಯಿಸಿ ಬಿಡ್ತೀವಿ, ನಾವು ಯಾರನ್ನ ಅಂದ್ಕೊಳ್ತೀವಿ ಅವ್ರನ್ನ ತಂದಲು ಕೂರಿಸ್ಬಿಡ್ತೀವಿ, ಸಂಪೂರ್ಣವಾಗಿ ತೈಲ ವಿಚಾರವನ್ನು ನಾವು ಕಂಟ್ರೋಲ್ ತೆಗೆದುಕೊಂಡು ಬಿಡ್ತೀವಿ ಅಂತ ಹೇಳಿ ಯಾವುದು ಕೂಡ ಸಾಧ್ಯ ಆಗ್ತಿಲ್ಲ. 15 ದಿನ ಆಯ್ತು. ಲೆಕ್ಕಾಚಾರದ ಪ್ರಕಾರವಾಗಿ, ಅಥವಾ ಅಮೆರಿಕ ಇಸ್ರೇಲ್ ಇರುವಂತಹ ದೈತ್ಯ ಶಕ್ತಿ ಅಂತ ಬಣ್ಣನೆ ಮಾಡ್ತಿದ್ದೀವಲ್ಲ, ಆ ಪ್ರಕಾರವಾಗಿ ಹೆಚ್ಚು ಕಡಿಮೆ ಒಂದು 3 ದಿನಕ್ಕೆ ಎಲ್ಲವೂ ಮುಗಿದು ಹೋಗಿಬಿಡಬೇಕಿತ್ತು, ಆಗ್ತಾ ಇಲ್ಲ. ಈಗ ನಮ್ಮ ಭಾರತದ ವಿಚಾರಕ್ಕೆ ಬರೋದಾದ್ರೆ, ನಮ್ಮಲ್ಲಿ ಆರಂಭದಲ್ಲಿ ತೆಗೆದುಕೊಂಡಂತ ನಿಲುವು ಸ್ವಲ್ಪ ಭಿನ್ನವಾಗಿತ್ತು. ಈಗ ಇಸ್ರೇಲ್ ಅಮೆರಿಕ ಪಡೆಯ ಪರವಾಗಿ ನಿಂತ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಆ ಕಾರಣಕ್ಕಾಗಿ ಖಮೇನಿ ಹತ್ಯೆಗೆ ಸಂಬಂಧಪಟ್ಟಾಗ ಯಾವುದೇ ಮಾತು ಕೂಡ ಇರಲಿಲ್ಲ. ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಇಸ್ರೇಲ್ ಪ್ರಧಾನಿಗೆ ಫೋನ್ ಮಾಡಿದ್ರು, ಗಲ್ಫ್ ರಾಷ್ಟ್ರಗಳ ಮುಖ್ಯಸ್ಥರಿಗೆ ಫೋನ್ ಮಾಡಿ ಮಾತುಕತೆ ನಡೆಸಿದ್ರು. ಅದಾದ ಬಳಿಕ ಯಾವಾಗ ನಮ್ಮಲ್ಲೂ ಕೂಡ ಸ್ವಲ್ಪ ತೈಲಕ್ಕೆ ಸಮಸ್ಯೆ ಆಗೋದಕ್ಕೆ ಶುರುವಾಯಿತು, ಹರ್ಮುಜ್ ಜಲಸಂಧಿಯಿಂದ ಎಡವಟ್ಟಾಗೋದಕ್ಕೆ ಶುರುವಾಯಿತು, ನಮ್ಮ ನೀತಿಯು ಕೂಡ ಸಂಪೂರ್ಣ ಸ್ವಲ್ಪ ಬದಲಾಗೋದಕ್ಕೆ ಶುರುವಾಯಿತು. ಖಮೇನಿ ಸಾವಿಗೆ ನಮ್ಮಲ್ಲೂ ಸಂತಾಪ ಸೂಚಿಸಲಾಯಿತು. ನಮ್ಮ ವಿದೇಶಾಂಗ ಸಚಿವರು ಅವರ ವಿದೇಶಾಂಗ ಸಚಿವರ ಜೊತೆಗೆ ಮಾತನಾಡಿದ್ರು. ಕೊನೆಗೆ ಯಾವ ಹಂತಕ್ಕೆ ಬಂತು ಅಂದ್ರೆ, ನಮ್ಮ ಪ್ರಧಾನಿ ಇರಾನ್ನ ಅಧ್ಯಕ್ಷರ ಜೊತೆಗೆ ಮಾತುಕತೆ ನಡೆಸುವ ಹಂತಕ್ಕೆ ಬಂದು ಬಿಡ್ತು. ಅಂದ್ರೆ ನಮ್ಮ ವಿದೇಶಾಂಗ ನೀತಿಯ ಬಗ್ಗೆ ಹೆಂಗೆ ಚರ್ಚೆ ಆಗ್ತಿತ್ತು ಅಂದ್ರೆ, ನಮ್ಮ ದೇಶದ ಒಳಗಡೆ ಯಾರಾದ್ರೂ ಇರಾನ್ ಬೆಂಬಲದ ರೀತಿಯಲ್ಲಿ ಮಾತನಾಡಿಬಿಟ್ರೆ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಿತ್ತು. ಸಾಕಷ್ಟು ನಮ್ಮ ರಾಜ್ಯದ ಬಿಜೆಪಿ ನಾಯಕರೇ ಮಾತನಾಡಿದ್ರು, ನಮ್ಮ ವಿದೇಶಾಂಗ ನೀತಿಯ ವಿರುದ್ಧವಾಗಿ ಮಾತನಾಡ್ತಾ ಇದ್ದೀರಿ, ಇರಾನ್ನ ಪರವಾಗಿ ಮಾತನಾಡಿದ್ರೆ ನೀವು ದೇಶದ್ರೋಹಿಗಳು ಎನ್ನುವ ರೀತಿಯಲ್ಲಿ ಮಾತಾಡ್ತಾ ಇದ್ರು. ಅದರ ಕೊನೆಯ ಪರಿಸ್ಥಿತಿ ಎಲ್ಲಿಗೆ ಬಂತು ಅಂದ್ರೆ, ಒಂದು ಉದಾಹರಣೆ ಕೊಡ್ತಾ ಇರೋದು, ನಮ್ಮ ಪ್ರಧಾನಿ ಇರಾನ್ ಅಧ್ಯಕ್ಷರ ಜೊತೆಗೆ ಫೋನ್ನಲ್ಲಿ ಮಾತನಾಡುವ ಹಂತದವರೆಗೆ ಬಂದ್ಬಿಡ್ತು. ಅಂದ್ರೆ ಭಾರತದ ಒಂದು ಉದಾಹರಣೆ. ಈ ರೀತಿಯಾಗಿ ಸಾಕಷ್ಟು ದೇಶಗಳು ಇದೀಗ ತಮ್ಮ ನಿಲುವಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಬೇರೆ ರೀತಿಯಲ್ಲಿ ವಾಲುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಷ್ಟರ ಮಟ್ಟಿಗೆ ಅಮೆರಿಕಾಗೆ ಈ ಯುದ್ಧ ಪೆಟ್ಟು ಕೊಡ್ತಾ ಇದೆ. ನೋಡೋಣ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅಂತ ಹೇಳಿ. ಒಂದು ವೇಳೆ ನಿಮ್ಗೆ ಏನ್ ಅನ್ಸುತ್ತೆ ಈ ವಿಚಾರದಲ್ಲಿ, ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.